ಓಂ ತದೇತದಿತಿ ಮನ್ಯಂತೆ ನಿರ್ದೇಶ್ಯಂ ಪರಂ ಸುಖಂ ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ. ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 127ನೇ ಗದ್ಯ ಭಾಗ ಇದು. ಈ ಹಿಂದಿನ ಅನೇಕ ಪ್ರಸಂಗಗಳಲ್ಲಿ ವಿಷ್ಣುವನ್ನ ದೃಶ್ಯತ್ವಾದ್ಯುಜ್ಜಿತ ಅಂತ ವರ್ಣಿಸಿದರು. ಆ ಭಗವಂತನನ್ನ ದೃಶ್ಯತ್ವಾದ್ಯುಜ್ಜಿತ ಅಂತ ನೀವು ಹೇಳೋದು ಹೇಗೆ? ಸರ್ವಗಃ ಅತ್ತಃ ನಿಯಂತಾಚ ದೃಶ್ಯತ್ವಾದ್ಯುಜ್ಜಿತ ಅಂತ ವರ್ಣನೆ ಮಾಡಿದ್ದು ಸರಿಯಲ್ಲ. ಏಕೆಂದರೆ ಆ ದೃಶ್ಯತ್ವಾದ್ಯುಜ್ಜಿತವಾದದ್ದು ಪರಮಾತ್ಮ ಅಲ್ಲ, ಇನ್ನೇನು ಜ್ಞಾನಿಯ ಸುಖ. ಬ್ರಹ್ಮಜ್ಞಾನಿಯಾದವನು ಏನು ಸುಖವನ್ನು ಅನುಭವಿಸ್ತಾನೆ ಅವನ ಸುಖ ಅಂತನ್ನೋದು ಅನಿರ್ದೇಶ್ಯ, ಯಾರಿಗೂ ಕೂಡ ತಿಳಿಯದಂಥದ್ದು. ಅದನ್ನು ಬೇರೆ ಯಾರೂ ಕೂಡ ಅನುಭವಿಸ್ಲಿಕ್ಕಾಗಲಿ ಊಹಿಸ್ಲಿಕ್ಕಾಗಲಿ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಸುಖ ಅವನಿಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಈಗ ನಾವು ಆರಂಭದಲ್ಲಿ ಮಂಗಲದಲ್ಲಿ ನೋಡಿದಂಥ ಮಂತ್ರ ಅದು ಕಾಟಕ ಉಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿ, ಅಲ್ಲಿ 14ನೇ ಮಂತ್ರ. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ. ಇದು ಅನಿರ್ದೇಶ್ಯವಾದ, ಬೇರೆ ಯಾರಿಗೂ ತಿಳಿಯದಂಥ ಸುಖ ಇದು. ಅದನ್ನೇ ಮನ್ಯಂತೆ ಎಲ್ಲರೂ ಕೂಡ ಅನಿರ್ದೇಶ್ಯ ಎಂಬುದಾಗಿ ಅದನ್ನು ತಿಳ್ಕೊತಾರೆ. ಕಥಂ ನು ತದ್ವಿಜಾನೀಯಾಂ, ಅದನ್ನು ನಾನು ತಿಳ್ಕೊಳ್ಳೋದು ಹೇಗೆ? ಕಿಮು ಭಾತಿ ನ ಭಾತಿ ವಾ, ನಮಗೆ ಅದು ತಿಳಿತದೋ ಇಲ್ಲವೋ ಅಂತ ಹೀಗಕ್ಕೆ ಒಂದು ಅರ್ಥವನ್ನು ಹೇಳಿದ್ದಾರೆ. ಇತಿ ಪೂರ್ವೋತ್ತರಾಭ್ಯಾಂ ಅರ್ಧಾಭ್ಯಾಂ ತದೇತದಿತಿ ಮನ್ಯಂತೆ ಮತ್ತು ಕಥಂ ನು ತದ್ವಿಜಾನೀಯಾಂ ಅಂತ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಏನಿದೆ ಅವೆರಡನ್ನು ಗಮನಿಸಿದರೆ, ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅಂತ ಕೂಡ ಈ ಹಿಂದೆ ಪ್ರಸ್ತುತ ಆಗಿದೆ. ಪೂರ್ವ ಪ್ರಕೃತ ಜ್ಞಾನಿ ಸುಖ ಪರಾಮರ್ಶೇನ, ಹಿಂದಿನ ಮಂತ್ರದಲ್ಲಿ ತೇಷಾಂ ಸುಖಂ ನೇತರೇಷಾಂ. ಇದೇ 2ನೇ ಅಧ್ಯಾಯದ 2ನೇ ವಲ್ಲಿಯಲ್ಲಿ 12ನೇ ಮಂತ್ರ. ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ, ಯಾರು ಜ್ಞಾನಿಗಳು, ಧೀರರು ಅಂದರೆ ಜ್ಞಾನಿಗಳು, ಆತ್ಮಸ್ಥಂ ತಮ್ಮೊಳಗೆ ಇರುವಂತಹ ಆ ಪರಮಾತ್ಮನನ್ನು ಯಾರು ಕಾಣ್ತಾರೆ, ತೇಷಾಂ ಸುಖಂ ಶಾಶ್ವತಂ, ಅವರಿಗೆ ಶಾಶ್ವತವಾದ ಸುಖ ಸಿಗಲಿಕ್ಕೆ ಸಾಧ್ಯ. ನೇತರೇಷಾಂ, ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಹೀಗೆ ಆ ಉಪನಿಷತ್ತಿನ ಮಾತು ಜ್ಞಾನಿಗಳನ್ನ ವರ್ಣನೆ ಮಾಡಿದೆ. ಪೂರ್ವ ಪ್ರಕೃತ ಜ್ಞಾನಿ ಸುಖ ಪರಾಮರ್ಶೇನ, ಪೂರ್ವ ಪ್ರಕೃತ ಹಿಂದೆ ಪ್ರಸ್ತುತನಾದವನು ಜ್ಞಾನಿ, ಆ ಜ್ಞಾನಿಯ ಸುಖವನ್ನ ಈ ಮುಂದಿನ ಮಂತ್ರ ವರ್ಣನೆ ಮಾಡ್ತಾ ಇದೆ. 14ನೇ ಮಂತ್ರ ಅನಿರ್ದೇಶ್ಯಂ ಪರಂ ಸುಖಂ ಅಂತ. ಹೀಗೆ ಆ ಜ್ಞಾನಿಯ ಸುಖ ಏನಿದೆ ಅದು ಅನಿರ್ದೇಶ್ಯವಾದದ್ದು, ಬೇರೆ ಯಾರಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ತಸ್ಯ ಅದೃಶ್ಯತ್ವ ಅಜ್ಞೇಯತ್ವಯೋ ಉಕ್ತೇಹೆ, ಆ ಜ್ಞಾನಿಯ ಸುಖವನ್ನೇ ಅದೃಶ್ಯ ಮತ್ತು ಅಜ್ಞೇಯ ಎಂಬುದಾಗಿ ವರ್ಣಿಸಿದ್ದಾರೆ. ಆದ್ದರಿಂದ ಅದೃಶ್ಯತ್ವಾದಿ ಗುಣವುಳ್ಳವನು, ದೃಶ್ಯತ್ವಾದ್ಯುಜ್ಜಿತನಾದವನು ನಿಮ್ಮ ಪರಮಾತ್ಮ ವಿಷ್ಣು ಅಂತ ಹೇಗೆ ಹೇಳ್ತೀರಿ? ಇತದ ಪ್ರಾಪ್ತಂ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅನುಕೃತೇಹೇ ತಸ್ಯ ಚ ಅನ್ನುವಂಥ 2 ಸೂತ್ರಗಳು ಹೊರಟಿವೆ. ತದರ್ಥ ಸೂರ್ಯಾದಿ ಭಾಸಕ ಪ್ರಾಣ ಪ್ರೇರಕೋ ದೈವತೈರಪಿ ಅಂತ. ಅನುಕೃತೇಸ್ತಸ್ಯ ಅನ್ನುವಂಥ 2 ಸೂತ್ರಗಳು ಹೊರಟಿದ್ದು ಈ ಉದ್ದೇಶದಿಂದ ಅಂತ ತಾತ್ಪರ್ಯ. ಅದು ಆ 1ನೇ ಅಧ್ಯಾಯದ 3ನೇ ಪಾದದ 22ನೇ ಸೂತ್ರ. ಅದು ಆ ಸೂತ್ರದ ಭಾಷ್ಯದ ಅವತಾರಿಕ ಹಿನ್ನೆಲೆ ಹೀಗಿದೆ. ಅದೃಶ್ಯತ್ವಾದಯ ಪರಮೇಶ್ವರ ಗುಣಾ ಉಕ್ತಾ, ಅದೃಶ್ಯತ್ವಾದಿ ಗುಣಗಳು ಪರಮೇಶ್ವರನ ಗುಣಗಳು ಅಂತ ನೀವು ಹೇಳಿದಿರಿ. ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ. ಇದು ಕಾಟಕೋಪನಿಷತ್ತಿನ ಮಾತುಗಳನ್ನು
ಹೀಗೆ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಇತ್ಯಾದಿನ ಜ್ಞಾನಿ ಸುಖಸ್ಯಾಪಿ ಅನಿರ್ದೇಶ್ಯತ್ವಂ ಅಜ್ಞೇಯತ್ವಂ ಚ ಉಚ್ಯತೆ. ಜ್ಞಾನಿಯ ಸುಖವೂ ಕೂಡ ಅನಿರ್ದೇಶ್ಯ ಅಜ್ಞೇಯ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಪರಮಾತ್ಮನನ್ನೇ ಅದೃಶ್ಯ ಅಜ್ಞೇಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಅಥವಾ ಭಕ್ತಿ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಅನುಕೃತೇ ತಸ್ಯ ಅನ್ನೋ ಸೂತ್ರವನ್ನ ಹೇಳಿದ್ದಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ ಇತಿ ಅನುಕೃತೇ. ತಮೇವ ಭಾಂತಂ ಅನುಭಾತಿ ಸರ್ವಂ ಎಂಬುದಾಗಿ ಈ ಪರಮಾತ್ಮನ ಇಚ್ಛೆಗಧೀನವಾಗಿ, ಭಾಂತಂ ಅಂದರೆ ಅವನ ಇಚ್ಛೆಗಧೀನವಾಗಿ ಈ ಸೂರ್ಯ ಚಂದ್ರ ಮೊದಲಾದೆಲ್ಲವೂ ಕೂಡ ಬೆಳಗುತ್ತವೆ. ಅವನ ಪ್ರಕಾಶದಿಂದಲೇ ಇವೆಲ್ಲವೂ ಬೆಳಗುತ್ತವೆ ಅಂತ ಹೀಗೆಲ್ಲ ಅರ್ಥ ಹೇಳಿದ್ದಾರೆ. ಆದ್ದರಿಂದ ಕಾಟಕದಲ್ಲಿ ವರ್ಣಿಸಲ್ಪಟ್ಟಂಥ ಅನಿರ್ದೇಶ ಸುಖರೂಪನಾದವನು ಪರಮಾತ್ಮನೇ. ಜ್ಞಾನಿಯ ಸುಖವನ್ನು ಅವಲಂಬಿಸಿ ಈ ಜಗತ್ತು ಬೆಳಗುವುದೂ ಇಲ್ಲ. ಜ್ಞಾನಿಯ ಸುಖಕ್ಕೆ ಇಡೀ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿ ಏನೂ ಇಲ್ಲ. ಅಥವಾ ಆ ಸುಖದಿಂದಾಗಿ ಅದು ತಾನು ಬೆಳಗ್ತಾನೂ ಇಲ್ಲ. ಜ್ಞಾನಿಯ ಸುಖವನ್ನು ಅವಲಂಬಿಸಿ ಇನ್ನಿತರ ಜಗತ್ತು ಬೆಳಗುವುದೂ ಇಲ್ಲ. ಅಥವಾ ತನ್ನ ಸುಖದಿಂದಾಗಿಯೇ, ಜ್ಞಾನಿಯ ಸುಖ ತನ್ನಿಂದಾಗಿ ತಾನೂ ಬೆಳಗುತ್ತಾ ಇಲ್ಲ. ಅಹಂ ತತ್ತೇಜೋ ರಶ್ಮೀತ್ ಅಂತ ಇನ್ನೊಂದು ವೇದವಾಕ್ಯ ವರ್ಣಿಸುವಂತೆ ನಾರಾಯಣನ ಪ್ರಕಾಶದಿಂದಲೇ ಜಗತ್ತೆಲ್ಲವೂ ಬೆಳಗ್ತಾ ಇದೆ ಹೊರತು ಜ್ಞಾನಿಯ ಸುಖದಿಂದಾಗಿ ಈ ಜಗತ್ತು ಬೆಳಗ್ತಾ ಇಲ್ಲ. ಅಹಂ ತತ್ತೇಜೋ ರಶ್ಮೀತ್ ಅನ್ನುವುದು ಎಲ್ಲಿ ಬಂದಂತಹ ವೇದವಾಕ್ಯ ಅಂತ ಉಪನಿಷತ್ ಆ ಭಾಷ್ಯದಲ್ಲೂ ಕೂಡ ಕೊಟ್ಟಿಲ್ಲ. ಬೇರೆ ಯಾವುದೋ ಒಂದು ಉಪನಿಷತ್ದಲ್ಲಿ ಅಥವಾ ಯಾವುದಾದ್ರೂ ಒಂದು ವೇದದ ಶಾಖೆಯಲ್ಲಿ ಬಂದಂಥ ಸಂಗತಿ ಆಗಿದ್ದಿರಬಹುದು. ಅದು ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ತತ್ವಮಂಜರಿಯ ಮುಂದುವರೆದ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ.